ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರಸ್ತುತ ಕಾಲದಲ್ಲಿ ಯುದ್ಧ ಮಾಡುವ ಪದ್ಧತಿಗಳು ಪೂರ್ತಿಯಾಗಿ ಬದಲಾಗ್ತಾ ಬರ್ತಾ ಇವೆ. ಬಹಳಷ್ಟು ದೇಶಗಳು ಹೆಚ್ಚಾಗಿ ಯುದ್ಧ ವಿಮಾನಗಳು, ಮಿಸೈಲ್ಸ್ಗಳು ಮತ್ತು ಡ್ರೋನ್ಗಳ ಮೇಲೆಯೇ ಆಧಾರವಾಗ್ತಾ ಇವೆ. ಇವುಗಳಿಗೋಸ್ಕರ ಕೆಲವು ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಈ ಯುದ್ಧ ವಿಮಾನಗಳಿಂದ ವೈಮಾನಿಕ ದಾಳಿಗಳಿಂದ ಟಾರ್ಗೆಟ್ಸ್ ಗಳನ್ನ ಈಸಿಯಾಗಿ ನಾಶ ಮಾಡಬಹುದು. ಈ ಯುದ್ಧ ವಿಮಾನಗಳು ದಿನಗಳು ಕಳೀತಾ ಇದ್ದಂತೆ ಇನ್ನಷ್ಟು ಆಧುನಿಕವಾಗಿ, ಅತ್ಯಾಧುನಿಕವಾಗಿ ಬದಲಾಗ್ತಾ ಇವೆ. ಕೆಲವು ಯುದ್ಧ ವಿಮಾನಗಳಾದ್ರೆ ರೇಡಾರ್ ನಲ್ಲೂ ಕೂಡ ಕಾಣಿಸಲ್ಲ, ಅಂದ್ರೆ ಶತ್ರುಗಳಿಗೆ ಕಾಣಿಸದೆ ಶತ್ರುಗಳನ್ನ ಪೂರ್ತಿಯಾಗಿ ನಾಶ ಮಾಡಿಬಿಡುತ್ತವೆ. ಆದ್ರಿಂದ ಪ್ರತಿಯೊಂದು ದೇಶ ಪಕ್ಕ ದೇಶಕ್ಕಿಂತ ತುಂಬಾ ಅತ್ಯಾಧುನಿಕ ಆಯುಧಗಳನ್ನ ಹೊಂದಿರಬೇಕು ಅಂತ ಯೋಚನೆ ಮಾಡುತ್ತೆ. ಅದಕ್ಕಾಗಿಯೇ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಲೇಟೆಸ್ಟ್ ಜನರೇಷನ್ ಫೈಟರ್ ಜೆಟ್ಸ್ ಗಳನ್ನ ಬಹಳಷ್ಟು ದೇಶಗಳು ತಯಾರಿಸ್ತಾ ಇವೆ ಮತ್ತು ಕೊಂಡುಕೊಳ್ತಾ ಇವೆ ಕೂಡ. ಶಕ್ತಿಯುತವಾದ ಮತ್ತು ವೇಗವಾದ ಇಂಜಿನ್ ಗಳಿಂದ, ಬಹಳಷ್ಟು ಆಯುಧಗಳಿಂದ, ವಿವಿಧ ರೀತಿಯಲ್ಲಿ ಯುದ್ಧ ಮಾಡುವ ಪದ್ಧತಿಗಳಿಂದ ಈ ವಿಮಾನಗಳು ಸೃಷ್ಟಿಯಾಗ್ತಾ ಇವೆ. ಎಷ್ಟು ವೇಗದಿಂದ ಬೇಕಾದ್ರೂ, ಹೇಗೆ ಬೇಕಾದ್ರೂ, ಯಾವ ಕಡೆ ಹೋಗ್ಬೇಕಾದ್ರೂ ಈ ಜೆಟ್ ವಿಮಾನಗಳು ಪ್ರಯಾಣಿಸಬಲ್ಲವು. ಈ ಯುದ್ಧ ವಿಮಾನಗಳನ್ನ ನಡೆಸುವುದು ಕೂಡ ತುಂಬಾ ಖರ್ಚಿನಿಂದ ಕೂಡಿರುತ್ತೆ. ಹಾಗಾದ್ರೆ ನಿಜಕ್ಕೂ ಈ ಜೆಟ್ ವಿಮಾನಗಳಲ್ಲಿ ಎಂತಹ ಸಿಸ್ಟಮ್ಸ್ ಇರುತ್ತವೆ? ಈ ಜೆಟ್ ವಿಮಾನಗಳಿಗೆ ಎಷ್ಟು ಖರ್ಚಾಗುತ್ತೆ? ಅದೇ ರೀತಿ ಪ್ರಪಂಚದಲ್ಲಿರುವ 5 ಶಕ್ತಿಯುತವಾದ ಜೆಟ್ ವಿಮಾನಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ಡಸಾಲ್ಟ್ ರಫೇಲ್. ಇದೊಂದು ಟ್ವಿನ್ ಇಂಜಿನ್ ಮಲ್ಟಿ ರೋಲ್ ಫೈಟರ್ ಜೆಟ್. ಈ ಜೆಟ್ ವಿಮಾನವನ್ನ ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ ಕಂಪನಿ ತಯಾರಿಸಿದೆ. ಈ ಫೈಟರ್ ಜೆಟ್ ನ ಇನ್ವೆನ್ಷನ್ 1980ರಲ್ಲಿ ಶುರುವಾಗುತ್ತೆ. 2001ರಲ್ಲಿ ಈ ಜೆಟ್ ವಿಮಾನ ಕಂಪ್ಲೀಟ್ ಆಗಿ ಫ್ರೆಂಚ್ ಏರ್ ಫೋರ್ಸ್ ನಲ್ಲಿ ಜಾಯ್ನ್ ಆಗುತ್ತೆ. ಈ ಜೆಟ್ ವಿಮಾನ ಅತ್ಯಾಧುನಿಕ ಏವಿಯಾನಿಕ್ಸ್ ಹೊಂದಿರುತ್ತೆ. ಈ ಜೆಟ್ ವಿಮಾನದಲ್ಲಿ ಅಡ್ವಾನ್ಸ್ಡ್ RB2 ರೇಡಾರ್ ಇರುತ್ತೆ. ಇದೊಂದು ಎಲೆಕ್ಟ್ರಾನಿಕ್ ರೇಡಾರ್. ಈ ರೇಡಾರ್ ಟಾರ್ಗೆಟ್ ಗಳ ರಿಯಲ್ ಟೈಮ್ 3D ಇಮೇಜ್ ಗಳನ್ನ ತೋರಿಸುತ್ತೆ. ಅದೇ ರೀತಿ 200 ಕಿಲೋಮೀಟರ್ ಗಳವರೆಗೆ ಈ ರೇಡಾರ್ ನ ರೇಂಜ್ ಇರುತ್ತೆ. ಮ್ಯಾಪ್ ಗಳಲ್ಲಿ ಇಲ್ಲದ ಜಾಗಗಳನ್ನು ಕೂಡ ಈ ರೇಡಾರ್ ಡಿಟೆಕ್ಟ್ ಮಾಡುತ್ತೆ. ಈ ರೇಡಾರ್ ನ ಅತ್ಯಾಧುನಿಕ ಡಿಟೆಕ್ಷನ್ ಸಿಸ್ಟಮ್ ಕಾರಣದಿಂದ ಕಾಂಬ್ಯಾಟ್ ನಲ್ಲಿ ಈ ಫೈಟರ್ ಜೆಟ್ ಗೆ ಬಹಳಷ್ಟು ಅಡ್ವಾಂಟೇಜ್ ಇರುತ್ತೆ. ಪ್ರಸ್ತುತ ಬಳಕೆಯಲ್ಲಿರೋದು F3 ಮಾಡೆಲ್ ರಫೇಲ್. F4 ಎಂಬ ಮಾಡೆಲ್ ಇನ್ನೂ ಡೆವಲಪ್ ಸ್ಟೇಜ್ ನಲ್ಲೇ ಇದೆ. ಇದರಲ್ಲಿ ವೆಪನ್ಸ್ ಕೂಡ ತುಂಬಾ ಅತ್ಯಾಧುನಿಕವಾಗಿರುತ್ತವೆ. ಮೆಟಿಯಾರ್ ಎಂಬ ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಸಿಸ್ಟಮ್ ಮತ್ತು ಮೈಕಾ ಎಂಬ ಏರ್ ಟು ಏರ್ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇರುತ್ತೆ. ಇವುಗಳ ಜೊತೆಗೆ ಆಂಟಿ ಟ್ಯಾಂಕ್ ಮಿಸೈಲ್ ಸಿಸ್ಟಮ್ಸ್ ಕೂಡ ಇವೆ. ಈ ಫೈಟರ್ ಜೆಟ್ ನಲ್ಲಿ ಒಂದು ಸ್ಪೆಷಲೈಸ್ಡ್ ಕ್ಯಾನಾನ್ ಇರುತ್ತೆ, ಅಂದ್ರೆ ಒಂದು ಮಿಷನ್ ಗನ್ ಅಂತದ್ದು. ಇದು ನಿಮಿಷಕ್ಕೆ 2500 ರೌಂಡ್ಸ್ ಪ್ರಾಜೆಕ್ಟೈಲ್ಸ್ ಮತ್ತು ಬುಲೆಟ್ಸ್ ಗಳನ್ನ ಫೈರ್ ಮಾಡುತ್ತೆ. ಇವುಗಳ ಜೊತೆಗೆ ಇನ್ನೂ ಬಹಳಷ್ಟು ಗೈಡೆಡ್ ಮಿಸೈಲ್ ಸಿಸ್ಟಮ್, ನಾನ್ ಗೈಡೆಡ್ ಮಿಸೈಲ್ ಸಿಸ್ಟಮ್ಸ್, ಅದೇ ರೀತಿ ಕ್ಲೈಂಟ್ ಗೆ ಬೇಕಾದ ರೀತಿಯಲ್ಲಿ ಆಡ್ ಮಾಡಿರುವ ಇನ್ನೂ ಕೆಲವು ಸಿಸ್ಟಮ್ಸ್ ಕೂಡ ಇರುತ್ತವೆ. ಇದರಲ್ಲಿರುವ ಅತ್ಯಾಧುನಿಕ ಏವಿಯೋನಿಕ್ಸ್ ಕಾರಣದಿಂದ ಮತ್ತು ಕ್ಯಾರಿಂಗ್ ಕೆಪಾಸಿಟಿಯ ಕಾರಣದಿಂದ ಇದು ಒಂದೇ ಬಾರಿ ಏರ್ ಟು ಏರ್ ಕಾಂಬ್ಯಾಟ್ ಮತ್ತು ಗ್ರೌಂಡ್ ಸ್ಟ್ರೈಕ್ಸ್ ಗಳನ್ನು ಕೂಡ ಮಾಡಬಲ್ಲದು. ಈ ವಿಮಾನದ ಆಪರೇಷನ್ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲ, ಮೇಂಟೆನೆನ್ಸ್ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ. ಏರ್ ಕ್ರಾಫ್ಟ್ ಆಪರೇಷನ್ ಗೆ ಗಂಟೆಗೆ $15,000 ಗಳಷ್ಟು ದುಡ್ಡು ಖರ್ಚಾಗುತ್ತೆ. ಅಂದ್ರೆ ಗಂಟೆಗೆ 12 ಲಕ್ಷ ರೂಪಾಯಿಗಳು. ಇದು ಉಳಿದ ಫೈಟರ್ ಜೆಟ್ ಗಳ ಜೊತೆ ಹೋಲಿಸಿದ್ರೆ ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು. ಇನ್ನು ಫ್ಯೂಯಲ್ ವಿಷಯಕ್ಕೆ ಬಂದ್ರೆ ಗಂಟೆಗೆ 2500 ಲೀಟರ್ ಗಳಷ್ಟು ಫ್ಯೂಯಲ್ ಬೇಕಾಗುತ್ತೆ. ಸ್ಪೀಡ್ ವಿಷಯಕ್ಕೆ ಬಂದ್ರೆ ಈ ಫೈಟರ್ ಜೆಟ್ ಸೌಂಡ್ ಸ್ಪೀಡ್ ಗಿಂತ ವೇಗವಾಗಿ ಹಾರಬಲ್ಲದು. ಈ ಜೆಟ್ ವಿಮಾನದ ಸ್ಪೀಡ್ ಗಂಟೆಗೆ 2200 ಕಿಲೋಮೀಟರ್ಗಳು. ಈ ಜೆಟ್ ಮಾಡೆಲ್ ನ ಒಂದು ವಿಮಾನದ ಬೆಲೆ ಸರಿಸುಮಾರು 800 ಕೋಟಿ ರೂಪಾಯಿಗಳಿರುತ್ತೆ. ಇಂತಹ ಫೈಟರ್ ಜೆಟ್ಸ್ ಗಳನ್ನ ನಮ್ಮ ಭಾರತವೂ ಕೂಡ ಬಳಸ್ತಾ ಇದೆ. ಆಲ್ರೆಡಿ ಕೆಲವು ಫೈಟರ್ ಜೆಟ್ಸ್ ಗಳನ್ನ ಡಸಾಲ್ಟ್ ಏವಿಯೇಷನ್ ಕಂಪನಿ ಡೆಲಿವರಿ ಮಾಡಿದೆ. ಇನ್ನು ಉಳಿದ ವಿಮಾನಗಳನ್ನು ಕೂಡ ಶೀಘ್ರದಲ್ಲೇ ಡೆಲಿವರಿ ಮಾಡುತ್ತೆ. ನಮ್ಮ ಭಾರತ ದೇಶದ ಜೊತೆಗೆ UAE ಮತ್ತು ಇಂಡೋನೇಷ್ಯಾ ದೇಶಗಳು ಕೂಡ ಇವುಗಳನ್ನ ಆರ್ಡರ್ ಮಾಡಿವೆ. ನಂಬರ್ 2, ಚೆಂಗ್ಡು J-20. ಇದು ಚೀನಾ ದೇಶದ ಮೊಟ್ಟ ಮೊದಲ 5th ಜನರೇಷನ್ ಫೈಟರ್ ಜೆಟ್. ಈ ಫೈಟರ್ ಜೆಟ್ ವಿಮಾನವನ್ನ F-22 ರಾಪ್ಟಾರ್ ಅಂಡ್ F-35 ಲೈಟ್ನಿಂಗ್ ಜೆಟ್ ವಿಮಾನಗಳಿಗೆ ಕಾಂಪಿಟೇಟರ್ ಆಗಿ ತಯಾರಿಸಿದ್ದಾರೆ. ಈ ಜೆಟ್ ವಿಮಾನ ಅವುಗಳಷ್ಟು ಸಾಮರ್ಥ್ಯವನ್ನ ಹೊಂದಿರದಿದ್ರೂ ಕೂಡ ಆಲ್ಮೋಸ್ಟ್ ಆ ವಿಮಾನಗಳಷ್ಟೇ ಸ್ಟೆಲ್ತ್ ಫೀಚರ್ಸ್ ಗಳನ್ನ ಹೊಂದಿರುತ್ತೆ. ಸ್ಟೆಲ್ತ್ ಫೀಚರ್ಸ್ ಅಂದ್ರೆ ರೇಡಾರ್ ಗಳಿಗೆ ಸಿಗದೇ ಇರೋದು. ರೇಡಾರ್ ಗಳಿಗೆ ಸಿಗದ ಹಾಗೆ ಈ ಜೆಟ್ ನ ಡಿಸೈನ್ ಮತ್ತು ಏರೋಡೈನಮಿಕ್ಸ್ ಡಿಸೈನ್ ಇರುತ್ತೆ. ಈ ಜೆಟ್ ವಿಮಾನವನ್ನ ರೇಡಾರ್ ಕ್ರಾಸ್ ಸೆಕ್ಷನ್ ಅನ್ನ ಕಡಿಮೆ ಮಾಡುವ ಹಾಗೆ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ರೇಡಾರ್ ಅಬ್ಸಾರ್ಬಿಂಗ್ ಮಟೀರಿಯಲ್ ನಿಂದ ಇದನ್ನ ತಯಾರಿಸಿದ್ದಾರೆ. ಇದೇ ಕಾರಣದಿಂದ ಇದು ಒಂದು ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ ಆಗಿ ಬದಲಾಗಿದೆ. ಇದನ್ನ ಚೀನಾ ದೇಶದ ಚೆಂಗ್ಡು ಏರೋಸ್ಪೇಸ್ ಕಾರ್ಪೊರೇಷನ್ ತಯಾರಿಸಿದೆ. ಈ ಫೈಟರ್ ಜೆಟ್ ನ ತಯಾರಿ 1990ರಲ್ಲಿ ಶುರುವಾಗುತ್ತೆ. 2017ರಲ್ಲಿ ಈ ಫೈಟರ್ ಜೆಟ್ ಸರ್ವಿಸ್ ಗೆ ಬರುತ್ತೆ. ಇದೊಂದು ಟ್ವಿನ್ ಇಂಜಿನ್ ಫೈಟರ್ ಜೆಟ್. ಈ ಫೈಟರ್ ಜೆಟ್ ನಲ್ಲಿ ಅತ್ಯಾಧುನಿಕ ಏಸರ್ ರೇಡಾರ್ ಇರುತ್ತೆ. ಇದರಲ್ಲಿ 2000 ಟ್ರಾನ್ಸ್ಮಿಟ್ ಮತ್ತು ರಿಸೀವ್ ಮಾಡ್ಯೂಲ್ಸ್ ಇರುತ್ತವೆ. ಅದೇ ರೀತಿ ಇದರಲ್ಲಿ ಇನ್ಫ್ರಾರೆಡ್ ಸರ್ಚ್ ಜೊತೆಗೆ ಎಲೆಕ್ಟ್ರೋ ಆಪ್ಟಿಕಲ್
ಆಪ್ಟಿಕಲ್ ಸೆನ್ಸರ್ಸ್ ಕೂಡ ಇರುತ್ತವೆ. ಇದರಿಂದ ಯುದ್ಧದ ಸಮಯದಲ್ಲಿ ಈ ಏರ್ ಕ್ರಾಫ್ಟ್ ಗೆ ಬಹಳಷ್ಟು ಅಡ್ವಾಂಟೇಜ್ ಇರುತ್ತೆ. ಈ ಯುದ್ಧ ವಿಮಾನದ ಕಾಂಬ್ಯಾಟ್ ರೇಂಜ್ 2000 ಕಿಲೋಮೀಟರ್ಗಳವರೆಗೆ ಇರುತ್ತೆ. ಈ ಏರ್ ಕ್ರಾಫ್ಟ್ ಮಾಡೆಲ್ ನ ಒಂದು ವಿಮಾನದ ಬೆಲೆ ಸರಿಸುಮಾರು 900 ಕೋಟಿ ರೂಪಾಯಿಗಳಷ್ಟಿರುತ್ತೆ. ಇನ್ನು ಮಿಲಿಟರಿ ಕೆಪಾಬಿಲಿಟಿಯ ವಿಷಯಕ್ಕೆ ಬಂದ್ರೆ ಈ ವಿಮಾನ ವಿಸಿಬಿಲಿಟಿಗಿಂತ ಹೆಚ್ಚು ದೂರದಲ್ಲಿರುವ ಟಾರ್ಗೆಟ್ ಗಳನ್ನ ಲಾಕ್ ಮಾಡಿ ಮಿಸೈಲ್ಸ್ ಗಳನ್ನ ಫೈರ್ ಮಾಡಬಲ್ಲದು. ಪೇಲೋಡ್ ವಿಷಯಕ್ಕೆ ಬಂದ್ರೆ ಇದರಲ್ಲಿ 4 ಬಿಯಾಂಡ್ ರೇಂಜ್ ಮಿಸೈಲ್ಸ್ ಗಳನ್ನ ಕ್ಯಾರಿ ಮಾಡಬಲ್ಲದು. ಇದರಲ್ಲೂ ಕೂಡ ಬಹಳಷ್ಟು ಮಿಸೈಲ್ ಸಿಸ್ಟಮ್ಸ್ ಮತ್ತು ಕ್ಯಾನಾನ್ ಇದೆ. ಆದ್ರೆ ಈ ಫೈಟರ್ ಜೆಟ್ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿ ಕೂಡ ನಡೆದಿದೆ. ಈ ಫೈಟರ್ ಜೆಟ್ ಅನ್ನ F-22 ರಾಪ್ಟಾರ್ ನಿಂದ ಕಾಪಿ ಮಾಡಿದ್ದಾರೆ ಎಂದು ಅಮೆರಿಕ ದೇಶ ಹೇಳ್ತಾ ಇದೆ. ಏನೇ ಆದ್ರೂ ಕಾಪಿ ಮಾಡೋದ್ರಲ್ಲಿ ಚೀನಾ ಮುಂದೆ ಯಾರು ಕೂಡ ನಿಲ್ಲಲ್ಲ ಬಿಡಿ. ನಂಬರ್ 3 ಸುಕೋಯಿ Su-57. ಇದು ರಷ್ಯಾ ದೇಶದ 5th ಜನರೇಷನ್ ಫೈಟರ್ ಜೆಟ್. ಈ ವಿಮಾನವನ್ನ ರಷ್ಯಾ ದೇಶದ ಸುಕೋಯಿ ಕಂಪನಿ ತಯಾರಿಸಿದೆ. F-22, F-35 ಮತ್ತು J-25 ಯುದ್ಧ ವಿಮಾನಗಳ ನಂತರ ಈ ಪ್ರಪಂಚದಲ್ಲಿ ಇದೇ 5th ಜನರೇಷನ್ ಫೈಟರ್ ಜೆಟ್. ಇದೊಂದು ಮಲ್ಟಿ ರೋಲ್ ಸ್ಟೆಲ್ತ್ ಫೈಟರ್ ಜೆಟ್. ಇದರಲ್ಲಿ 2 ಇಂಜಿನ್ ಗಳಿರುತ್ತವೆ. ಇದರ ಸ್ಟೆಲ್ತ್ ಫೀಚರ್ಸ್ ತುಂಬಾ ಅತ್ಯಾಧುನಿಕವಾಗಿರುತ್ತವೆ. ರೇಡಾರ್ ಕ್ರಾಸ್ ಸೆಕ್ಷನ್ ಅನ್ನ ಕಡಿಮೆ ಮಾಡೋಕೆ ಬಹಳಷ್ಟು ಟೆಕ್ನಿಕ್ಸ್ ಗಳನ್ನು ಕೂಡ ಇದರಲ್ಲಿ ಬಳಸಿದ್ದಾರೆ. ಇದರ ಶೇಪ್ ಮತ್ತು ಏರೋಡೈನಮಿಕ್ಸ್ ಗಳನ್ನ ರೇಡಾರ್ ಗಳಲ್ಲಿ ಡಿಟೆಕ್ಟ್ ಆಗದ ಹಾಗೆ ಡಿಸೈನ್ ಮಾಡಿದ್ದಾರೆ. ಈ ಫೈಟರ್ ಜೆಟ್ ಅನ್ನ ಮೆಟಲ್ ಆಕ್ಸೈಡ್ ಲೇಯರ್ಸ್ ಗಳಿಂದ ಕೋಟಿಂಗ್ ಮಾಡಿದ್ದಾರೆ. ಈ ಪದಾರ್ಥ ರೇಡಾರ್ ವೇವ್ಸ್ ಗಳನ್ನ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದೇ ರೀತಿ ಈ ಫೈಟರ್ ಜೆಟ್ ಪ್ರಯಾಣಿಸ್ತಾ ಇರುವಾಗ ಒಂದು ರೀತಿಯ ಶಬ್ದವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಶಬ್ದ ರೇಡಾರ್ ವೇವ್ಸ್ ಗಳನ್ನ ಡಿಸ್ಟರ್ಬ್ ಮಾಡುತ್ತೆ. ಈ ಜೆಟ್ ವಿಮಾನಕ್ಕೆ 3 ಪವರ್ಫುಲ್ ESR ರೇಡಾರ್ ಸಿಸ್ಟಮ್ಸ್ ಇವೆ. ಮುಂದೆ, ಹಿಂದೆ ಮತ್ತು ಪಕ್ಕದಲ್ಲೂ ಕೂಡ ಈ ರೇಡಾರ್ ಸಿಸ್ಟಮ್ಸ್ ಡಿಟೆಕ್ಟ್ ಮಾಡುತ್ತವೆ. ಅದೇ ರೀತಿ ಇದರಲ್ಲೂ ಕೂಡ ಎಲೆಕ್ಟ್ರೋ ಆಪ್ಟಿಕಲ್ ಅಂಡ್ ಇನ್ಫ್ರಾರೆಡ್ ಸರ್ಚ್ ಸಿಸ್ಟಮ್ಸ್ ಇರುತ್ತವೆ. ಇವುಗಳ ಜೊತೆಗೆ ಅಲ್ಟ್ರಾ ವೈಲೆಟ್ ಮಿಸೈಲ್ ಡಿಟೆಕ್ಷನ್ ಸಿಸ್ಟಮ್ ಕೂಡ ಇರುತ್ತೆ. ಇನ್ನು ಕೆಪಾಸಿಟಿ ವಿಷಯಕ್ಕೆ ಬಂದ್ರೆ ಈ ಜೆಟ್ ವಿಮಾನ ಒಂದೇ ಬಾರಿ 4 ಲಾಂಗ್ ರೇಂಜ್ ಮಿಸೈಲ್ಸ್ ಗಳನ್ನ ಮತ್ತು ಸೈಡ್ ಬೇಸ್ ನಲ್ಲಿ 2 ಶಾರ್ಟ್ ರೇಂಜ್ ಮಿಸೈಲ್ಸ್ ಗಳನ್ನ ಕ್ಯಾರಿ ಮಾಡಬಲ್ಲದು. ಒಂದು ವೇಳೆ ಸ್ಟೆಲ್ತ್ ಟೆಕ್ನಾಲಜಿ ಅವಶ್ಯಕತೆ ಇಲ್ಲದೆ ಇದ್ರೆ ಎಕ್ಸ್ಟರ್ನಲ್ ಹಾರ್ಡ್ ಪಾಯಿಂಟ್ಸ್ ಗಳಲ್ಲಿ ಇನ್ನೂ 6 ಲಾಂಗ್ ರೇಂಜ್ ಹೈಪರ್ಸೋನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಗಳನ್ನ ಕೂಡ ಕ್ಯಾರಿ ಮಾಡಬಲ್ಲದು. ಈ ಜೆಟ್ ವಿಮಾನವನ್ನ ಖರೀದಿ ಮಾಡಬೇಕು ಅಂದ್ರೆ ಸರಿಸುಮಾರು 400 ರಿಂದ 800 ಕೋಟಿ ರೂಪಾಯಿಗಳವರೆಗೆ ಖರ್ಚು ಮಾಡಬೇಕಾಗುತ್ತೆ. 2014ರಲ್ಲಿ ಮೊಟ್ಟ ಮೊದಲ Su-57 ಫೈಟರ್ ಜೆಟ್ ತಯಾರಾಗುತ್ತೆ. ಈ ಫೈಟರ್ ಜೆಟ್ ನ ರೇಂಜ್ ಸರಿಸುಮಾರು 3000 ಕಿಲೋಮೀಟರ್ಗಳವರೆಗೆ ಇರುತ್ತೆ. ಈ ವಿಮಾನದ ಟಾಪ್ ಸ್ಪೀಡ್ ಗಂಟೆಗೆ 2000 ಕಿಲೋಮೀಟರ್ಗಳಿರುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್ ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 4 ಲಾಕ್ಹೀಡ್ ಮಾರ್ಟಿನ್ F-35 ಲೈಟ್ನಿಂಗ್ II. ಇದು ಅಮೆರಿಕದ ಸ್ಟೆಲ್ತ್ ಫೈಟರ್ ಜೆಟ್ ಗಳಲ್ಲಿ ಒಂದು. ಇದನ್ನ ಲಾಕ್ಹೀಡ್ ಮಾರ್ಟಿನ್ ಎಂಬ ಒಂದು ಪ್ರಮುಖ ಏವಿಯೇಷನ್ ಕಂಪನಿ ತಯಾರಿಸಿದೆ. ಇದು ತುಂಬಾ ಅತ್ಯಾಧುನಿಕ ಏರ್ ಕ್ರಾಫ್ಟ್. ಈ ವಿಮಾನ 5th ಜನರೇಷನ್ ಫೈಟರ್ ಜೆಟ್. ಇದೊಂದು ಸಿಂಗಲ್ ಇಂಜಿನ್ ಸಿಂಗಲ್ ಸೀಟ್ ಜೆಟ್. 2006ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಇದರಲ್ಲಿ 3 ವೇರಿಯಂಟ್ಸ್ ಇವೆ. ನಾರ್ಮಲ್ ಟೇಕ್ ಆಫ್ ಅಂಡ್ ಲ್ಯಾಂಡಿಂಗ್ಸ್ ಗೋಸ್ಕರ F-35A, ಅದೇ ರೀತಿ ಶಾರ್ಟ್ ಟೇಕ್ ಆಫ್ ಮತ್ತು ವರ್ಟಿಕಲ್ ಲ್ಯಾಂಡಿಂಗ್ ಗೋಸ್ಕರ F-35B, ಅದೇ ರೀತಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಆಪರೇಷನ್ F-35C ಎಂಬ 3 ವಿವಿಧ ರೀತಿಯ ಜೆಟ್ ವಿಮಾನಗಳಿರುತ್ತವೆ. ಈ ಫೈಟರ್ ಜೆಟ್ ನ ಟಾಪ್ ಸ್ಪೀಡ್ ಗಂಟೆಗೆ 2000 ಕಿಲೋಮೀಟರ್ಗಳಿರುತ್ತೆ. ಈ ಏರ್ ಕ್ರಾಫ್ಟ್ ನ ಕಾಂಬ್ಯಾಟ್ ರೇಂಜ್ ಸರಿಸುಮಾರು 2000 ಕಿಲೋಮೀಟರ್ಗಳು. ಇದರಲ್ಲೂ ಕೂಡ ಅತ್ಯಾಧುನಿಕ ಏವಿಯಾನಿಕ್ಸ್ ಇರುತ್ತೆ. ಈ ಏರ್ ಕ್ರಾಫ್ಟ್ ನಲ್ಲಿ ಲೇಟೆಸ್ಟ್ ಟೆಕ್ನಾಲಜಿಯಿಂದ ಎಲ್ಲಾ ಡೈರೆಕ್ಷನ್ಸ್ ಗಳನ್ನ ಟ್ರ್ಯಾಕ್ ಮಾಡಬಹುದು ಮತ್ತು ಎಲ್ಲಾ ಡೈರೆಕ್ಷನ್ಸ್ ಗಳಲ್ಲಿ ಅಟ್ಯಾಕ್ ಕೂಡ ಮಾಡಬಹುದು. ಈ ಜೆಟ್ ವಿಮಾನದಲ್ಲಿ ಅತ್ಯಾಧುನಿಕ ರೇಡಾರ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಕೂಡ ಇರುತ್ತವೆ. ಈ ಕಮ್ಯುನಿಕೇಶನ್ ಸಿಸ್ಟಮ್ಸ್ ಮೂಲಕ ಪೈಲಟ್ ಗಳು ಡೇಟಾವನ್ನ ಪಕ್ಕದಲ್ಲಿರುವ US ಏರ್ ಫೋರ್ಸ್ ನ ಇನ್ನೊಂದು ವಿಮಾನಕ್ಕೆ ಅಥವಾ ಗ್ರೌಂಡ್ ಕಮಾಂಡ್ ಸೆಂಟರ್ ಗೆ ಸೆಕ್ಯೂರ್ ಆಗಿ ಟ್ರಾನ್ಸ್ಫರ್ ಮಾಡಬಹುದು. ಈ ಜೆಟ್ ನಲ್ಲಿರುವ ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸರ್ಸ್ ಯಾವ್ದಾದ್ರು ಅಪಾಯ ಇದ್ರೆ ಮೊದಲೇ ಪೈಲಟ್ ಗೆ ಸಿಚುವೇಶನಲ್ ಅವೇರ್ನೆಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ಎನ್ಹಾನ್ಸ್ಡ್ ಮಿಸೈಲ್ ವಾರ್ನಿಂಗ್ ಸಿಸ್ಟಮ್ಸ್ ಕೂಡ ಈ ಜೆಟ್ ವಿಮಾನದಲ್ಲಿದೆ. ಈ ಫೈಟರ್ ಜೆಟ್ ಪೈಲಟ್ ಗಳು ಬಳಸುವ ಹೆಲ್ಮೆಟ್ ಕೂಡ ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ನ ಒಂದು ಭಾಗವೇ. ಇದೊಂದು ಡಿಸ್ಪ್ಲೇ ಮೌಂಟೆಡ್ ಹೆಲ್ಮೆಟ್. ಪೈಲಟ್ ಗಳು ಮಾಡಬೇಕಾದ ಟಾಸ್ಕ್ ಗಳನ್ನ ಈ ಡಿಸ್ಪ್ಲೇ ಹೆಲ್ಮೆಟ್ ಮಾಡುತ್ತೆ. ಇನ್ನು ಸ್ಟೆಲ್ತ್ ಫೀಚರ್ ಬಗ್ಗೆ ನೋಡಿದ್ರೆ ಇದರಲ್ಲೂ ಕೂಡ ಸ್ಟೆಲ್ತ್ ಅನ್ನ ಇಂಪ್ರೂವ್ ಮಾಡೋಕೆ ರೌಂಡ್ ಎಡ್ಜಸ್ ಅಡ್ವಾನ್ಸ್ಡ್ ಸೆನ್ಸರ್ಸ್ ಗಳನ್ನ ಬಳಸಿದ್ದಾರೆ. ಇವುಗಳ ಜೊತೆಗೆ ರೇಡಾರ್ ಅಬ್ಸಾರ್ಬಿಂಗ್ ಪೇಂಟ್ ನಿಂದ ಪೇಂಟ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಪೇಲೋಡ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಈ ಜೆಟ್ ವಿಮಾನ 65,000 ಅಡಿಗಳಷ್ಟು ಎತ್ತರದವರೆಗೆ ಪ್ರಯಾಣಿಸಬಲ್ಲದು. ಈ ವಿಮಾನ ನಿಮಿಷಕ್ಕೆ 45,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು. ಇದರ ಕಾಸ್ಟ್ ವಿಷಯಕ್ಕೆ ಬಂದ್ರೆ ಈ ಒಂದು ಏರ್ ಕ್ರಾಫ್ಟ್ ಸರಿಸುಮಾರು 1000 ರಿಂದ 1200 ಕೋಟಿ ರೂಪಾಯಿಗಳವರೆಗೆ ಇರುತ್ತೆ. ಅದೇ ರೀತಿ ಈ ಫೈಟರ್ ಜೆಟ್ ಹಾರೋಕೆ ಪ್ರತಿ ಗಂಟೆಗೆ $45,000 ಗಳಷ್ಟು ದುಡ್ಡು ಖರ್ಚಾಗುತ್ತೆ. ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಸರಿಸುಮಾರು 30 ಲಕ್ಷ ರೂಪಾಯಿಗಳು. ಇದರ ಮೇಂಟೆನೆನ್ಸ್ ಗೆ ವರ್ಷಕ್ಕೆ ಸರಿಸುಮಾರು 50 ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ಈ F-35 ಲೈಟ್ನಿಂಗ್ ಅನ್ನ ಅಮೆರಿಕನ್ ಏರ್ ಫೋರ್ಸ್ ಜೊತೆಗೆ ಇನ್ನೂ ಬಹಳಷ್ಟು ದೇಶಗಳು ಕೊಂಡುಕೊಂಡಿವೆ.
ನಂಬರ್ 5 ಲಾಕ್ಹೀಡ್ ಮಾರ್ಟಿನ್ F-22 ರಾಪ್ಟಾರ್. ಪ್ರಸ್ತುತ ಇದೇ ಈ ಪ್ರಪಂಚದಲ್ಲಿರುವ ಅತ್ಯಂತ ಶಕ್ತಿಯುತವಾದ ಯುದ್ಧ ವಿಮಾನ. ಇದು ಕೇವಲ ಅಮೆರಿಕ ದೇಶದ ಏರ್ ಫೋರ್ಸ್ ನಲ್ಲಿ ಮಾತ್ರವೇ ಇರುತ್ತೆ. ಬಹಳಷ್ಟು ಮಿಷನ್ಸ್ ಗಳಲ್ಲಿ ಇದು ಇದರ ತಾಕತ್ತನ್ನು ಕೂಡ ತೋರಿಸಿಕೊಂಡಿದೆ. ಮೊಟ್ಟ ಮೊದಲ 5th ಜನರೇಷನ್ ಫೈಟರ್ ಜೆಟ್, ಅದೇ ರೀತಿ ಮೊಟ್ಟ ಮೊದಲ ಸ್ಟೆಲ್ತ್ ಫೈಟರ್ ಜೆಟ್ ಕೂಡ ಇದೆ. ಇದರಲ್ಲಿ ಮೋಸ್ಟ್ ಪವರ್ಫುಲ್ ಲಾಂಗ್ ರೇಂಜ್ ವಿಷನ್ ಸಿಸ್ಟಮ್ ಕೂಡ ಇರುತ್ತೆ. ಅದೇ ರೀತಿ ಬಹಳಷ್ಟು ಅತ್ಯಾಧುನಿಕ ಮಿಸೈಲ್ ಸಿಸ್ಟಮ್ಸ್ ಇವೆ. ಇದರಲ್ಲಿ 2 ಮೋಸ್ಟ್ ಪವರ್ಫುಲ್ ಥ್ರಸ್ಟ್ ವೆಕ್ಟಾರಿಂಗ್ ಇಂಜಿನ್ಸ್ ಇರುತ್ತವೆ. ಥ್ರಸ್ಟ್ ವೆಕ್ಟಾರಿಂಗ್ ಅಂದ್ರೆ ಇಂಜಿನ್ಸ್ ಗಳಿಂದ ರಿಲೀಸ್ ಆಗುವ ಥ್ರಸ್ಟ್ ಗಳ ಡೈರೆಕ್ಷನ್ ಅನ್ನ ಚೇಂಜ್ ಮಾಡುವಂತದ್ದು. ಇದು ಈಸಿಯಾಗಿ ಯಾವ ಕಡೆ ಬೇಕಾದ್ರೂ ಟರ್ನ್ ಆಗಬಲ್ಲದು, ಎಂತಹ ರೊಟೇಷನ್ ಆದ್ರೂ ಮಾಡಬಲ್ಲದು. ಈಸಿಯಾಗಿ ಕ್ಲೋಸರ್ ಕಾಂಬ್ಯಾಟ್ ನಲ್ಲೂ ಕೂಡ ಈ ಫೈಟರ್ ಜೆಟ್ ಮಿಸೈಲ್ಸ್ ಗಳಿಂದ ತಪ್ಪಿಸಿಕೊಳ್ಳಬಲ್ಲದು. ಅದೇ ರೀತಿ ರೇಡಾರ್ಸ್ ಗಳಿಗೂ ಕೂಡ ಕಾಣಿಸಲ್ಲ. ಇದು ರೇಡಾರ್ ಗಳಿಗೆ ಕಾಣಿಸೋಷ್ಟರಲ್ಲಿ ಮಾಡಬೇಕಾಗಿರುವ ನಷ್ಟವನ್ನೆಲ್ಲ ಮಾಡಿಬಿಟ್ಟಿರುತ್ತೆ. ಇದರಲ್ಲೂ ಕೂಡ ಎಲ್ಲಾ ರೀತಿಯ ಮಿಸೈಲ್ ಸಿಸ್ಟಮ್, ಆಂಟಿ ಮಿಸೈಲ್ ಸಿಸ್ಟಮ್ಸ್, ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್, ಅದೇ ರೀತಿ ಅತ್ಯಾಧುನಿಕ ಸೆನ್ಸಾರ್ ಸಿಸ್ಟಮ್ಸ್ ಇರುತ್ತವೆ. ಶತ್ರುಗಳಿಂದ ಬರುವ ಮಿಸೈಲ್ಸ್ ಗಳಲ್ಲಿ 97% ಮಿಸೈಲ್ಸ್ ಗಳನ್ನ ಈ ಫೈಟರ್ ಜೆಟ್ ಅವಾಯ್ಡ್ ಮಾಡಬಲ್ಲದು ಅಂಡ್ ನಾಶ ಕೂಡ ಮಾಡಬಲ್ಲದು. ಸ್ಟೆಲ್ತ್ ಫೀಚರ್ ವಿಷಯಕ್ಕೆ ಬಂದ್ರೆ ಇದು ಪ್ರಪಂಚದಲ್ಲೇ ನಂಬರ್ 1 ಸ್ಟೆಲ್ತ್ ಫೈಟರ್ ಜೆಟ್. ಇದರ ಡಿಸೈನ್ ಅನ್ನ ರೇಡಾರ್ ಗೆ ಸಿಗದ ಹಾಗೆ ತುಂಬಾ ಜಾಗೃತಿಯಿಂದ ಡಿಸೈನ್ ಮಾಡಿದ್ದಾರೆ. ಅದೇ ರೀತಿ ರೆಕ್ಟಾಂಗಲ್ ಶೇಪ್ ನಲ್ಲಿರುವ ಇಂಜಿನ್ಸ್ ಗಳನ್ನ ಬಳಸಿದ್ದಾರೆ. ಇವುಗಳ ಜೊತೆಗೆ ರೇಡಾರ್ ಅಬ್ಸರ್ವಿಂಗ್ ಮಟೀರಿಯಲ್ ನಿಂದ ಪೇಂಟಿಂಗ್ ಮಾಡಿದ್ದಾರೆ. ಇದರ ಪೇಲೋಡ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ. ಆದ್ರೂ ಕೂಡ ಇದರಲ್ಲಿರುವ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಮುಂದೆ, ಸ್ಟೆಲ್ತ್ ಫೀಚರ್ ಮುಂದೆ, ಮ್ಯಾನ್ಯೂವರಬಿಲಿಟಿ ಮುಂದೆ ಅದೊಂದು ಚಿಕ್ಕ ವಿಷಯ ಅಂತಾನೆ ಹೇಳ್ಬೋದು. ಈ ಫೈಟರ್ ಜೆಟ್ ಗಳನ್ನ ಫ್ಲೈ ಮಾಡುವುದು ಕೂಡ ತುಂಬಾ ಕಷ್ಟ. ಇದು ಅಷ್ಟು ಈಸಿ ಕೆಲಸ ಅಲ್ಲ. ಪೈಲಟ್ ಗಳಿಗೆ ಒಂದು ಡಿಸ್ಪ್ಲೇ ಮೌಂಟೆಡ್ ಹೆಲ್ಮೆಟ್ ಇರುತ್ತೆ. ಇದರ ಟಾಪ್ ಸ್ಪೀಡ್ ಗಂಟೆಗೆ 2400 ಕಿಲೋಮೀಟರ್ಗಳು ಮತ್ತು ಕಾಂಬ್ಯಾಟ್ ರೇಂಜ್ 3000 ಕಿಲೋಮೀಟರ್ಗಳಿರುತ್ತೆ. ಈ ಫೈಟರ್ ಜೆಟ್ ಫ್ಯೂಲ್ ಅನ್ನು ಕೂಡ ತುಂಬಾ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡುತ್ತೆ. ಈ ಫೈಟರ್ ಜೆಟ್ ಹಾರೋಕೆ ಗಂಟೆಗೆ 5000 ಲೀಟರ್ ಗಳಷ್ಟು ಫ್ಯೂಲ್ ಬೇಕಾಗುತ್ತೆ. ಅದಕ್ಕಾಗಿಯೇ ಇದು ಕಾಸ್ಟ್ಲಿಯೆಸ್ಟ್ ಏರ್ ಕ್ರಾಫ್ಟ್ ಆಗಿ ಬದಲಾಗಿದೆ. ಈ ಫ್ಲೈಟ್ ಹಾರೋಕೆ ಪ್ರತಿ ಗಂಟೆಗೆ ಸರಿಸುಮಾರು $85,000 ಗಳಷ್ಟು ದುಡ್ಡು ಖರ್ಚಾಗುತ್ತೆ. ಅಂದ್ರೆ ನಮ್ಮ ಕರೆನ್ಸಿಯಲ್ಲಿ ಸರಿಸುಮಾರು 50 ಲಕ್ಷ ರೂಪಾಯಿಗಳು. ಈ ಫೈಟರ್ ಜೆಟ್ ನ ಒಂದು ವಿಮಾನದ ಬೆಲೆ ಸರಿಸುಮಾರು 2,000 ಕೋಟಿ ರೂಪಾಯಿಗಳವರೆಗೆ ಇರುತ್ತೆ. ಈ ಫೈಟರ್ ಜೆಟ್ ಅನ್ನ US ಏರ್ ಫೋರ್ಸ್ ಬಿಟ್ಟು ಯಾರಿಗೂ ಮಾರದ ಹಾಗೆ ಅಮೆರಿಕ ದೇಶ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯ ಮೇಲೆ ನಿಷೇಧವನ್ನ ವಿಧಿಸಿದೆ. ಕೇವಲ US ಏರ್ ಫೋರ್ಸ್ ಪೈಲಟ್ ಗಳು ಮಾತ್ರವೇ ಇದನ್ನ ನಡೆಸಬಲ್ಲರು. ಇದರಲ್ಲಿರುವ ರಹಸ್ಯಗಳು ಅವರಿಗೆ ಮಾತ್ರವೇ ಗೊತ್ತು. ಈ ಫೈಟರ್ ಜೆಟ್ 65,000 ಅಡಿಗಳಷ್ಟು ಎತ್ತರದವರೆಗೆ ಹಾರಬಲ್ಲದು. ಅದೇ ರೀತಿ ನಿಮಿಷಕ್ಕೆ 62,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದು. ಈ ಜೆಟ್ ವಿಮಾನವನ್ನ ಲಾಕ್ಹೀಡ್ ಮಾರ್ಟಿನ್ ಅಂಡ್ ಬೋಯಿಂಗ್ ಕಂಪನಿಗಳು ಒಗ್ಗೂಡಿ ತಯಾರಿಸಿವೆ. ಇದಕ್ಕಿರುವ ಅತ್ಯಾಧುನಿಕ ಫೀಚರ್ಸ್ ಕಾರಣದಿಂದ ಇದು ಫೈಟರ್ ಜೆಟ್ ಗಳಲ್ಲೇ ನಂಬರ್ 1 ಜೆಟ್ ವಿಮಾನವಾಗಿ ನಿಂತಿದೆ. ಸೊ ಇವು ಫ್ರೆಂಡ್ಸ್, ಈ ಎಲ್ಲಾ ಫೈಟರ್ ಜೆಟ್ ಗಳಲ್ಲಿ ನಿಮಗೆ ಯಾವ ಜೆಟ್ ವಿಮಾನ ಇಷ್ಟವಾಯಿತು ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.